ನಮಸ್ಕಾರ. ಇತಿಹಾಸ ಅಂದ್ರೆ ಬರೀ ಯುದ್ಧಗಳಲ್ಲ, ಅದೊಂದು ಅದ್ಭುತ ಕಥೆ. ಒಮ್ಮೆ ದಕ್ಷಿಣ ಭಾರತದ ಆ ಕತ್ತಲೆಯ ಯುಗವನ್ನ ಕಣ್ಮುಂದೆ ತಂದುಕೊಳ್ಳಿ. ಸುಟ್ಟು ಕರಕಲಾದ ದೇವಾಲಯಗಳು, ಆತಂಕದಲ್ಲಿರೋ ಪ್ರಜೆಗಳು, ಕುಸಿಯುತ್ತಿರೋ ರಾಜ್ಯಗಳು. ಆದರೆ ಇದೆಲ್ಲದರ ಮಧ್ಯೆ ಆ ಬೂದಿಯಿಂದಲೇ ಫೀನಿಕ್ಸ್ ಪಕ್ಷಿ ಥರ ಎದ್ಬಂದಿದ್ದೇ ನಮ್ಮ ವಿಜಯನಗರ ಸಾಮ್ರಾಜ್ಯ. ಇವತ್ತಿನ ಈ ವಿವರಣೆಯಲ್ಲಿ ನಾವು ಈ ವೈಭವೋಪೇತ ಸಾಮ್ರಾಜ್ಯದ ಉದಯ, ಆಡಳಿತ ಮತ್ತೆ ಆ ಭೀಕರ ಪತನದ ರೋಮಾಂಚಕ ಕಥೆಯನ್ನ ನೋಡೋಣ ಬನ್ನಿ. ಸರಿ, ಇವತ್ತಿನ ನಮ್ಮ ಈ ಸೆಷನ್ನ ಪ್ಲಾನ್ ಹೇಗಿದೆ? ಮೊದಲಿಗೆ ಸಾಮ್ರಾಜ್ಯದ ಹುಟ್ಟು, ಆಮೇಲೆ ರಾಜರ ಸುವರ್ಣಯುಗ, ಅವರ ಅಪಾರ ಸಂಪತ್ತು, ದ್ರಾವಿಡ ವಾಸ್ತುಶಿಲ್ಪ, ತಾಳಿಕೋಟೆ ಕದನದ ಪತನ ಮತ್ತು ಕೊನೆಯದಾಗಿ ಪರೀಕ್ಷೆಗೆ ಬೇಕಾದ ಒಂದು ಕ್ವಿಕ್ ಸಮರಿ. PSI ಅಥವಾ KAS ಎಕ್ಸಾಮ್ಸ್ ಬರೆಯೋರಿಗೆ ಈ ಕಾಲಾನುಕ್ರಮವನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ, ಸರಿನಾ? 1ನೇ ವಿಭಾಗ, ಬೂದಿಯಿಂದ ಎದ್ದು ಬಂದ ಸಾಮ್ರಾಜ್ಯದ ಜನನ. ಬನ್ನಿ ನೇರವಾಗಿ ವಿಷಯದೊಳಗೆ ಇಳಿಯೋಣ. ಪವಿತ್ರ ತುಂಗಭದ್ರಾ ನದಿಯ ದಡದಲ್ಲಿ ಈ ಭವ್ಯ ಇತಿಹಾಸ ಶುರುವಾಗಿದ್ದು ಹೇಗೆ ಅಂತ ಈಗ ನೋಡೋಣ. ವರ್ಷ ಕ್ರಿಸ್ತಶಕ 1336. ಇದನ್ನ ಎಕ್ಸಾಮ್ಗೆ ಅಂತಾನೆ ಗಟ್ಟಿ ಮಾಡ್ಕೊಳ್ಳಿ. ಹರಿಹರ ಮತ್ತೆ ಬುಕ್ಕರಾಯರು ಸಂತ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯವನ್ನ ಸ್ಥಾಪಿಸ್ತಾರೆ. ಬೃಹತ್ ಕೋಟೆಗಳ ನಿರ್ಮಾಣ, ಆನೆಗಳ ಬೃಹತ್ ಸೈನ್ಯ, ಆ ರಾಜಮನೆತನದ ಪಟ್ಟಾಭಿಷೇಕದ ವೈಭವವನ್ನ ಒಮ್ಮೆ ಊಹಿಸ್ಕೊಳ್ಳಿ. ನಿಜಕ್ಕೂ ಮೈಜುಮ್ಮನ್ನುತ್ತೆ ಅಲ್ವಾ? ಈಗ ಇತಿಹಾಸದ ವಿದ್ಯಾರ್ಥಿಗಳಿಗೆ ಈ ಟೈಮ್ಲೈನ್ ಒಂದು ಗೋಲ್ಡನ್ ರೂಲ್ ಥರ. ಸಾಮ್ರಾಜ್ಯವನ್ನ ಆಳಿದ ಪ್ರಮುಖ ವಂಶಗಳನ್ನ ಇದೇ ಆರ್ಡರಲ್ಲಿ ನೆನ್ಪಿಟ್ಕೊಳ್ಳಿ: ಸಂಗಮ, ಸಾಳುವ, ತುಳುವ ಮತ್ತೆ ಕೊನೆಯದಾಗಿ ಅರವೀಡು. ಪ್ರತಿಯೊಂದು ವಂಶವೂ ತನ್ನದೇ ಆದ ಶೌರ್ಯ, ಕಲೆಗಳಿಂದ ಈ ಸಾಮ್ರಾಜ್ಯನ ಬೇರೆ ಬೇರೆ ಎತ್ತರಕ್ಕೆ ತಗೊಂಡೋಯ್ತು. 2ನೇ ವಿಭಾಗ, ರಾಜರ ಸುವರ್ಣಯುಗ. ಶ್ರೀಕೃಷ್ಣದೇವರಾಯ. ಈ ಹೆಸರು ಕೇಳಿದ್ರನೇ ಒಂಥರ ಗಾಂಭೀರ್ಯ ಅಲ್ವಾ? ಬೆಳಗಿನ ಸೂರ್ಯನ ಕಿರಣಗಳಿಗೆ ಹೊಳೆಯುವ ಕವಚ ತೊಟ್ಟು ಕತ್ತಿ ಹಿಡಿದು ನಿಂತಿರೋ ರಾಯರ ಎಂಟ್ರಿನ ಒಮ್ಮೆ ಕಲ್ಪಿಸ್ಕೊಳ್ಳಿ. ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳೋ ಬಹುಮುಖ್ಯ ಪ್ರಶ್ನೆ ಇದು: ಕೃಷ್ಣದೇವರಾಯರು ಯಾವ ವಂಶದವರು? ನೆನ್ಪಿರ್ಲಿ, ಅವರು ತುಳುವ ವಂಶಕ್ಕೆ ಸೇರಿದವರು. ರಾಯಚೂರು ಕದನದಲ್ಲಿ ಇವರ ಸೇನಾತಂತ್ರಗಳು, ಶತ್ರುಗಳ ಎದೆನಡುಗಿಸುವ ಆನೆಗಳ ದಾಳಿ, ಅಶ್ವದಳದ ಕಾರ್ಯಾಚರಣೆ ಇವೆಲ್ಲ ಇವರ ವಿಜಯದ ಪಕ್ಕಾ ಮಾಸ್ಟರ್ ಪ್ಲಾನ್ ಆಗಿತ್ತು. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಅಷ್ಟದಿಗ್ಗಜರು. ರಾಯರ ಆಸ್ಥಾನದಲ್ಲಿದ್ದ 8 ಜನ ಶ್ರೇಷ್ಠ ವಿದ್ವಾಂಸರು ಇವರು. ಸಾಹಿತ್ಯದಲ್ಲಿ ಒಂದು ದೊಡ್ಡ ಕ್ರಾಂತಿನೇ ಮಾಡಿದ್ರು ಅಂತ ಹೇಳ್ಬೋದು. ವಿಶೇಷ ಏನಪ್ಪಾ ಅಂದ್ರೆ ಬರೀ ಪುರುಷರು ಮಾತ್ರ ಅಲ್ಲ, ಅರಮನೆಯಲ್ಲಿ ರಾಣಿಯರು ಕೂಡ ಎಣ್ಣೆ ದೀಪದ ಬೆಳಕಲ್ಲೇ ತಾಳೆಗರಿಗಳ ಮೇಲೆ ಕಾವ್ಯ ರಚಿಸ್ತಾ ಇದ್ರು. ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಎಲ್ಲಾ ಭಾಷೆಗಳಿಗೂ ಇದು ನಿಜವಾದ ಸುವರ್ಣಯುಗ. ನಿಮ್ಗೊತ್ತಾ, ಕೃಷ್ಣದೇವರಾಯ ಬರೀ ಯುದ್ಧ ಮಾಡೋ ಯೋಧನಷ್ಟೇ ಆಗಿರ್ಲಿಲ್ಲ, ಬದಲಾಗಿ ಒಬ್ಬ ಅದ್ಭುತ ಕವಿನೂ ಆಗಿದ್ದ. ಅವರೇ ಸ್ವತಃ ಬರೆದ ತೆಲುಗು ಮಹಾಕಾವ್ಯನೇ ಆಮುಕ್ತಮಾಲ್ಯದ. ಕತ್ತಿ ಮತ್ತೆ ಲೇಖನಿ ಎರಡನ್ನೂ ಇಷ್ಟೊಂದು ಅದ್ಭುತವಾಗಿ ಬಳಸಿದ ರಾಜರು ಸಿಗೋದು ಬಹಳ ಅಪರೂಪ. ಇದನ್ನ ಖಂಡಿತ ಮರಿಬೇಡಿ. 3ನೇ ವಿಭಾಗ, ಸಂಪತ್ತು ಮತ್ತು ಅರಮನೆ. ಜಾಗತಿಕ ವಾಣಿಜ್ಯ ಕೇಂದ್ರ. ಈಗ ಅರಮನೆಯ ಗಾಂಭೀರ್ಯದಿಂದ ಸ್ವಲ್ಪ ಹೊರಬಂದು ರಾಜಧಾನಿ ಹಂಪಿಯ ಆ ವಿಶಾಲವಾದ ಮಾರುಕಟ್ಟೆಗಳ ಕಡೆ ಒಂದು ರೌಂಡ್ ಹೋಗೋಣ ಬನ್ನಿ. ಹಂಪಿನ ಆ ಕಾಲದ ಮಿಡೀವಲ್ ವಾಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ರಸ್ತೆ ಬದಿಯಲ್ಲಿ ವಜ್ರ, ಮುತ್ತು, ರೇಷ್ಮೆ ಬಟ್ಟೆಗಳನ್ನ ಸೇರಿನ ಲೆಕ್ಕದಲ್ಲಿ ಮಾರ್ತಾ ಇದ್ರಂತೆ. ಅರೇಬಿಯನ್ ಕುದುರೆಗಳು, ಪರ್ಷಿಯಾ, ಪೋರ್ಚುಗಲ್ನಿಂದ ಬಂದ ವ್ಯಾಪಾರಿಗಳು, ಸಂಗೀತ, ನರ್ತಕರು, ಆ ವರ್ಣರಂಜಿತ ಬಜಾರ್ಗಳಿನ ಸಂಪತ್ತು ನಮ್ಮ ಊಹೆಗೂ ನಿಲ್ಕದ್ದು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಅವರ ಧಾರ್ಮಿಕ ಸಾಮರಸ್ಯ. ಹಿಂದೂ ದೇವಾಲಯಗಳು, ಜೈನ ಬಸದಿಗಳು, ಮುಸ್ಲಿಂ ವ್ಯಾಪಾರಿಗಳು ಎಲ್ಲರೂ ಯಾವುದೇ ಭೇದಭಾವ ಇಲ್ಲದೆ ಎಷ್ಟು ಅನ್ಯೋನ್ಯವಾಗಿದ್ರು ಅಂದ್ರೆ ಅದೊಂದು ಪರ್ಫೆಕ್ಟ್ ಸೊಸೈಟಿ. ಜೊತೆಗೆ ಆಡಳಿತದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ, ರೈತರು ಬಳಸ್ತಾ ಇದ್ದ ಅತ್ಯಾಧುನಿಕ ನೀರಾವರಿ ವ್ಯವಸ್ಥೆಗಳು ಈ ಸಾಮ್ರಾಜ್ಯ ಎಷ್ಟು ಅಡ್ವಾನ್ಸ್ಡ್ ಆಗಿತ್ತು ಅನ್ನೋದನ್ನ ತೋರಿಸುತ್ತೆ. 4ನೇ ವಿಭಾಗ, ದ್ರಾವಿಡ ವಾಸ್ತುಶಿಲ್ಪದ ಅದ್ಭುತಗಳು. ಕಲ್ಲನ್ನ ಕರಗಿಸಿ ಕಾವ್ಯ ಮಾಡಿದ ಆ ವಿಜಯ ವಿಠ್ಠಲ ದೇವಾಲಯದ ಆಳವಾದ ಆಧ್ಯಾತ್ಮಿಕ ವಾತಾವರಣದ ಕಡೆ ನಮ್ಮ ಗಮನ ಹರಿಸೋಣ. ಈ ದ್ರಾವಿಡ ವಾಸ್ತುಶಿಲ್ಪನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅದೊಂದು ಆಕಾಶ ಮುಟ್ಟೋಕೆ ಕಟ್ಟಿದ ಕಲ್ಲಿನ ಪಿರಮಿಡ್ ಇದ್ದಾಗೆ. ಗಟ್ಟಿಮುಟ್ಟಾದ ಗ್ರಾನೈಟ್ ಕಲ್ಲಿನ ಪದರಗಳು, ವಿಶಾಲವಾದ ಮಂಟಪಗಳು, ಪ್ರತಿಯೊಂದು ಕಂಬದಲ್ಲೂ ದೇವರು, ಯೋಧರ ಸೂಕ್ಷ್ಮ ಕೆತ್ತನೆಗಳು, ಮತ್ತೆ ಆಗಸದೆತ್ತರಕ್ಕೆ ನಿಂತಿರೋ ಬೃಹತ್ ಗೋಪುರಗಳು. ಲಾವಾರಸನ ಕರಗಿಸಿ ಕಲೆ ಮಾಡಿದ್ರೇನೋ ಅನಿಸುತ್ತೆ. ಆಹಾ, ಈ ಕಲ್ಲಿನ ರಥ ನಮ್ಮ ಇಡೀ ಕರ್ನಾಟಕದ ಹೆಮ್ಮೆಯ ಸಂಕೇತ ಇದು. ಸೂರ್ಯಾಸ್ತದ ಆ ಗೋಲ್ಡನ್ ಲೈಟಿನಲ್ಲಿ ಈ ರಥದ ಸೂಕ್ಷ್ಮ ಕೆತ್ತನೆಗಳನ್ನು ನೋಡೋದೇ ಒಂದು ಕಣ್ಣು ಹೊಬ್ಬ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಕೂಡ ಹೌದು. ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ ಇದೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್.
ಇವರ ಟೆಕ್ನಾಲಜಿ ಎಷ್ಟರ ಮಟ್ಟಿಗಿತ್ತು ಅಂದ್ರೆ ಕಂಬಗಳನ್ನ ಮೆಲ್ಲನೆ ತಟ್ಟಿದ್ರೆ ಸ ರಿ ಗ ಮ ಪ ದ ನಿ ಸ ಅಂತ ಅಚ್ಚರಿ ಮೂಡಿಸೋ ಸಂಗೀತ ಬರ್ತಾ ಇತ್ತು. ನಾದಮಂಟಪದ ಸಂಗೀತದ ಕಂಬಗಳು, ಬೇಸಿಗೆಯಲ್ಲೂ ತಂಪಾಗಿರೋ ಮಿಟ್ಲು ಬಾವಿಗಳು, ಆ ಸುಂದರವಾದ ಕಮಲಮಹಲ್, ಆ ಕಾಲದ ಎಂಜಿನಿಯರಿಂಗ್ ನೋಡಿದ್ರೆ ಇವತ್ತಿಗೂ ನಮ್ಗೆ ಆಶ್ಚರ್ಯ ಆಗತ್ತೆ ಅಲ್ವಾ? 5ನೇ ವಿಭಾಗ ತಾಳಿಕೋಟೆಯ ಪತನ. ಇಲ್ಲಿಂದ ಕಥೆ ಒಂದು ಕರಾಳ ತಿರುವು ತಗೊಳ್ಳುತ್ತೆ. ಇಷ್ಟೊಂದು ಅದ್ಭುತವಾದ ಸಾಮ್ರಾಜ್ಯದ ಮೇಲೆ ದಟ್ಟವಾದ ಕಾರ್ಮೋಡ ಕವಿಯೋಕೆ ಶುರುವಾಗುತ್ತೆ. ನಂಬಿಕೆ ದ್ರೋಹದ ಅಧ್ಯಾಯ ಶುರುವಾಗುತ್ತೆ. ವರ್ಷ 1565. ತಾಳಿಕೋಟೆ ಕದನ ಇತಿಹಾಸದ ಅತ್ಯಂತ ಭೀಕರ ಯುದ್ಧಗಳಲ್ಲಿ ಒಂದು. ಒಂದ್ ಕಡೆ ದಖನ್ ಸುಲ್ತಾನರ ಒಕ್ಕೂಟ, ಇನ್ನೊಂದು ಕಡೆ ಕೃಷ್ಣದೇವರಾಯನ ನಂತರ ಬಂದ ದುರ್ಬಲ ರಾಜರ ಆಂತರಿಕ ಜಗರಗಳು. ಶತ್ರುಗಳು ಅತ್ಯಂತ ತಂತ್ರಗಾರಿಕೆಯಿಂದ ಅರ್ಧಚಂದ್ರಾಕೃತಿಯ ಸೇನಾವ್ಯೂಹ ರಚಿಸಿ ನಮ್ಮ ಸೈನ್ಯನ ಸುತ್ತುವರೆದರು. ಅದಕ್ಕಿಂತ ಹೆಚ್ಚಾಗಿ ಯುದ್ಧಭೂಮಿಯಲ್ಲೇ ಸ್ವಂತ ಸೇನಾಧಿಪತಿಗಳು ಮಾಡಿದ ಭೀಕರ ನಂಬಿಕೆ ದ್ರೋಹ. ಫಿರಂಗಿಗಳ ಸತತ ಸ್ಫೋಟಕ್ಕೆ ಆ ಬೃಹತ್ ಸೈನ್ಯ ಸಂಪೂರ್ಣವಾಗಿ ನಾಶವಾಯಿತು. ಯುದ್ಧದ ನಂತರದ ಆ ಕರಾಳ ದೃಶ್ಯ ನೆನಪಿಸ್ಕೊಂಡ್ರೆ ಈಗಲೂ ಮನ್ಸು ಭಾರ ಆಗುತ್ತೆ. ಜಗತ್ತಿನ ಅತಿ ಶ್ರೀಮಂತ ನಗರವಾಗಿದ್ದ ಹಂಪಿ ಬೆಂಕಿಗೆ ಆಹುತಿಯಾಯಿತು. ಒಡೆದ ವಿಗ್ರಹಗಳು, ಸುಟ್ಟು ಕರಗಲಾದ ಮಾರುಕಟ್ಟೆಗಳು. ಇಂದು ನಾವು ನೋಡ್ತಿರೋ ಆ ಮೌನವಾದ ಅವಶೇಷಗಳು ಮಾತ್ರ ಉಳಿದುಕೊಂಡು. ಹೌದು, ಸಾಮ್ರಾಜ್ಯ ಬಿತ್ತು, ಆದರೆ ಅದರ ಪರಂಪರೆ ಮಾತ್ರ ಶಾಶ್ವತವಾಗಿ ಅಮರವಾಯಿತು. 6ನೇ ವಿಭಾಗ ತ್ವರಿತ ಪರೀಕ್ಷಾ ಸಾರಾಂಶ. ಇತಿಹಾಸದ ವಿದ್ಯಾರ್ಥಿಗಳೇ, ಮುಂಬರುವ ಎಕ್ಸಾಮ್ಸ್ಗಾಗಿ ಇದೊಂದು ರ್ಯಾಪಿಡ್ ಫೈರ್ ರಿವಿಷನ್. ಮೈಂಡಲ್ ಪ್ರಿಂಟ್ ಪಡ್ಕೊಳಕ್ ರೆಡಿನಾ? ಇವತ್ತಿನ ಇಡೀ ಪಾಠದ ಸಾರಾಂಶ ಇಲ್ಲಿದೆ ನೋಡಿ. ಸ್ಥಾಪನೆ ಕ್ರಿಸ್ತಶಕ 1336. ಯಾರು ಸ್ಥಾಪಿಸಿದ್ದು? ಹರಿಹರ ಮತ್ತೆ ಬುಕ್ಕರಾಯರು. ರಾಜಧಾನಿ ಹಂಪಿ. ಅತ್ಯಂತ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಅವರ ಫೇಮಸ್ ಪುಸ್ತಕ ಆಮುಕ್ತಮಾಲ್ಯದ. ಮತ್ತು ಪತನಕ್ಕೆ ಕಾರಣವಾದ ಮುಖ್ಯ ಯುದ್ಧ 1565ರ ತಾಳಿಕೋಟೆ ಕದನ. ಇಷ್ಟನ್ನ ಪಕ್ಕಾ ಮಾಡ್ಕೊಂಡ್ರೆ ಎಕ್ಸಾಮ್ನಲ್ಲಿ ಮಾರ್ಕ್ಸ್ ಗ್ಯಾರಂಟಿ. ಕೊನೆಯದಾಗಿ ಒಂದು ಮಾತು. ಇಂದು ಪ್ರವಾಸಿಗರಿಂದ ತುಂಬಿರೋ ಸೂರ್ಯೋದಯದ ಬೆಳಕಿನಲ್ಲಿ ಮಿನುಗುವ ಈ ಹಂಪಿಯ ಅವಶೇಷಗಳನ್ನು ನೋಡಿದಾಗ ನಮ್ಗೆಲ್ಲ ಒಂದು ಆಳವಾದ ಪ್ರಶ್ನೆ ಕಾಡ್ಬೇಕು. ಇಷ್ಟೊಂದು ಶ್ರೀಮಂತ, ವೈವಿಧ್ಯಮಯ ಮತ್ತೆ ತಾಂತ್ರಿಕವಾಗಿ ಮುಂದುವರೆದ ಒಂದು ಬೃಹತ್ ಸಾಮ್ರಾಜ್ಯ ಕೇವಲ ಆಂತರಿಕ ಸಂಘರ್ಷ ಮತ್ತೆ ನಂಬಿಕೆ ದ್ರೋಹದಿಂದ ಹೇಗೆ ಹಠಾತ್ತಂತ ಕುಸಿದ್ಬಿಟ್ಟು? ನಮ್ಮ ಇವತ್ತಿನ ಆಧುನಿಕ ಸಮಾಜ ಈ ಇತಿಹಾಸದಿಂದ ಕಲಿಬೇಕಾದ ಪಾಠಗಳೇನು? ಒಂದ್ಸಲ ಯೋಚನೆ ಮಾಡಿ. ಇದೇ ಪ್ರಶ್ನೆಯೊಂದಿಗೆ ಇವತ್ತಿನ ಈ ಇತಿಹಾಸದ ಪಯಣವನ್ನ ಮುಕ್ತಾಯಗೊಳಿಸೋಣ.